ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ HR ಅನಾಲಿಟಿಕ್ಸ್. ಸೊ ಈ ಸಬ್ಜೆಕ್ಟ್ನ ಬಗ್ಗೆ ಯಾರು ಸ್ಟಡಿ ಮಾಡ್ತಾ ಇರ್ತೀರಾ, ಸೊ ಎಕ್ಸಾಮಿನೇಷನ್ಗೆ ಇಂಪಾರ್ಟೆನ್ಸ್ನ ಹುಡುಕ್ತಾ ಇರ್ತೀರಾ, ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಈ ಪೇಪರ್ ಯಾವುದಪ್ಪ ಅಂತ ನೋಡೋದಾದರೆ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಅದು NEP ಸಿಲೆಬಸ್ಗೆ ಸಂಬಂಧಪಟ್ಟಂಗೆ. ಸೊ ಇದು ಯಾರೆಲ್ಲರೂ ಈ ಬಾರಿ NEPಗೆ ಸೊ ಯಾರೆಲ್ಲ ಎಕ್ಸಾಮ್ ಬರೀತಾ ಇರ್ತೀರೋ ಅವರಿಗೆ ಇಂಪಾರ್ಟೆನ್ಸ್ನ ಕೇಳ್ತಾ ಇದ್ದೀರಲ್ಲ ಸ್ಟೂಡೆಂಟ್ಸು, ಸೊ ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಬರುವಂತಹ ಪ್ರತಿಯೊಂದು ಕ್ವಶನ್ಸ್ ಸಹ ಈ ಬಾರಿ ಎಕ್ಸಾಮ್ಗಳಿಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಏನಪ್ಪ ಅಂತ ನೋಡೋದಾದರೆ, ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಇರ್ತಾವಲ್ಲ, ಇವತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಇದೇ ರೀತಿ ರಿಲೇಟೆಡ್ ಆಗಿ ಈ ಬಾರಿನೂ ಎಕ್ಸಾಮಿನೇಷನ್ಗೆ ಕೇಳುವಂಥವು. ಸೊ ಇದು ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ದೆನ್ ಸೊ ಈ ವಿಡಿಯೋಗೆ ಯಾರೆಲ್ಲ ಈ ಬಾರಿ ಫಸ್ಟ್ ನೋಡ್ತಾ ಇರ್ತಾರೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಇದು ಏನು ನೋಟಿಫೈ ಆಗಿದೆ ಅಂತಂದರೆ, ಇದು ನಮ್ಮದು ಅವ್ರ ಕಡೆಯಿಂದ ನಾನು ಸ್ಟಡಿ ಮೆಟೀರಿಯಲ್ ಇಸ್ಕೊಂಡಿರೋದು, ರಾಘವೇಂದ್ರ ಸರ್ ಅಂತ ಹೇಳ್ಬಿಟ್ಟು ತುರುವೇಕೆರೆ HOD ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಓಕೆ ಎನಫ್, ಅದೇನು ಬೇಕಾಗಿಲ್ಲ, ಜಸ್ಟ್ ನಮಗೆ ಟಾಪಿಕ್ ಏನಿದೆ ಅದ್ರ ವೈಸ್ ನೋಡ್ಕೊತಾ ಹೋಗೋಣ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಇದು 60 ಮಾರ್ಕ್ಸಿಗೆ ಟೂ ಅವರ್ ಇರುವಂಥದ್ದು. ಸೊ MCQ ಕ್ವಶನ್ಸು, ಆನಂತರ 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸಿಗೆ ಈ ಥರ ಅಲೋಕೇಶನ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಮೊದಲೇದಾಗಿ ನೋಡೋದಾದರೆ ಸೊ MCQ ಕ್ವಶನ್ಸು. ಸೊ ಇದಕ್ಕೆ MCQ ಕ್ವಶನ್ಗೆ ವಿತ್ ಆನ್ಸರ್ ಸಹ ಹೇಳ್ತೀನಿ, ಅದನ್ನ ನೀಟಾಗಿ ಒಂದು ಕಡೆ ಪಾಯಿಂಟ್ ಔಟ್ ಮಾಡಿಕೊಂಡು ಓದ್ಕೊಳ್ಳಿ, ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಸೊ ಏನಪ್ಪ ಅಂತ ಅಂದರೆ, ಫಸ್ಟ್ನೇ ಕ್ವಶನ್ನು MCQನಲ್ಲಿ ವಿಚ್ ಸಾಫ್ಟ್ವೇರ್ ಟೂಲ್ ಕಾಮನ್ಲಿ ಯೂಸ್ಡ್ ಫಾರ್ HR ಅನಾಲಿಟಿಕ್ಸ್. ಅಂದರೆ ಮಾನವ ಸಂಪನ್ಮೂಲ ವಿಶ್ಲೇಷಣೆಗಾಗಿ ಯಾವ ಸಾಫ್ಟ್ವೇರ್ ಉಪಕರಣಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಫಸ್ಟ್ ಆಪ್ಷನ್ ಅಡೋಬ್ ಫೋಟೋಶಾಪು, MS ಎಕ್ಸೆಲ್ಲು, ಸ್ಲ್ಯಾಕು, ನೆಕ್ಸ್ಟು ಟಬ್ಲಿಯೋ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಟಬ್ಲಿಯೋ ಅಂತ ಹೇಳ್ತೀವಿ, ಅಂದರೆ ಕೋಷ್ಟಕ ಅಂತ ಕನ್ನಡದಲ್ಲಿದೆ, ಸೊ ಅದೇನಾಗಲ್ಲ. ಸೊ ಟಬ್ಲಿಯೋ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ HR ಫಂಕ್ಷನ್ಸ್ ಕ್ಯಾನ್ ಬೆನಿಫಿಟ್ ಮೋಸ್ಟ್ ಫ್ರಮ್ ಅನಾಲಿಟಿಕ್ಸ್. ಅಂದರೆ ಕೆಳಗಿನ ಯಾವ HR ಕಾರ್ಯಗಳು ವಿಶ್ಲೇಷಣೆಯಿಂದ ಹೆಚ್ಚು ಪ್ರಯೋಜಿಸುವ, ಅಂದರೆ HR ಕಾರ್ಯಗಳು ಯಾವ ಥರ ಪ್ರಯೋಜನಕಾರಿಯಾಗಿರ್ತವೆ ಅಂತ ಹೇಳಿದ್ದಾರೆ ನೋಡಿ. ಸೊ ಫಸ್ಟ್ನೇ ಆಪ್ಷನ್ನು ಪೇರೋಲ್ ಮ್ಯಾನೇಜ್ಮೆಂಟು, ನೆಕ್ಸ್ಟು ಎಂಪ್ಲಾಯಿ ಆನ್ ಬೋರ್ಡಿಂಗು, ಆಪ್ಷನ್ 3 ಪರ್ಫಾರ್ಮೆನ್ಸ್ ಅಪ್ಪರೈಸಲ್ಲು, ನೆಕ್ಸ್ಟು ಆಲ್ ಆಫ್ ದಿ ಎಬೋ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಎಬೋ ಇದಕ್ಕೆ ಆನ್ಸರ್ ಆಗಿರುತ್ತೆ, ಅಂದರೆ ಮೇನ್ ಎಲ್ಲವೂ. ಇನ್ನು ನೆಕ್ಸ್ಟ್ ಕ್ವಶನ್, ಸಮ್ ಕಾಮನ್ ಸ್ಕಿಲ್ ಎಸೆನ್ಷಿಯಲಿ ರಿಕ್ವೈರ್ಡ್ ಫಾರ್ ಫ್ಯೂಚರ್ HR ಮ್ಯಾನೇಜರ್. ಅಂದರೆ ಭವಿಷ್ಯದ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಿಗೆ ಅಗತ್ಯವಿರುವ ಕೆಲವು ಸಾಮಾನ್ಯ ಕೌಶಲ್ಯಗಳು ಏನೇನು ಅಂತ ಕೇಳಿದಾನೆ ನೋಡಿ. ಅದಕ್ಕೆ ಆಪ್ಷನ್ ಬಂದು ಸ್ಟ್ರಾಟಜಿಕ್, ಬಿಸ್ನೆಸ್, ಹ್ಯೂಮನ್ ರಿಸೋರ್ಸ್, ಆಲ್ ಆಫ್ ದಿ ಅಬೋ. ಸೊ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಸೊ ನಮಗೆ ಸ್ಟ್ರಾಟಜಿಕ್ಕು ಬೇಕಾಗುತ್ತೆ, ಬಿಸ್ನೆಸ್ಸಲ್ಲಿ ಯಾವ ಥರ ನಮಗೆ ರಿಕ್ವೈರ್ಮೆಂಟ್ ಬೇಕಾಗಿರೋ ಎಲ್ಲ ಅಂಶಗಳು, ಹ್ಯೂಮನ್ ರಿಸೋರ್ಸಿಂದ ಯಾವ ಥರ ತೊಗೊಬೇಕು ಅನ್ನೋದು ಗೊತ್ತಾಗಬೇಕು. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೋ ಆನ್ಸರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಅನಾಲಿಟಿಕ್ ಬೇಸ್ಡ್ HR ಡಿಸಿಷನ್ ಸರ್. ಅಂದರೆ ವಿಶ್ಲೇಷಣೆ ಆಧಾರಿತ HR ನಿರ್ಧಾರಗಳು ಯಾವುವು ಅಂತ ಕೇಳೋದು ನೋಡಿ. ಸೊ ಎವಿಡೆನ್ಸ್ ಬೇಸ್ಡು, ವ್ಯಾಲ್ಯೂ ಹ್ಯಾಡಿಂಗು, ನೆಕ್ಸ್ಟು ಫ್ಯೂಚರಿಸ್ಟಿಕ್ಕು, ಆಲ್ ಆಫ್ ದಿ ಅಬೋ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೋ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡಾಟಾ ಕ್ವಾಲಿಫೈಯಿಂಗ್ ಕ್ಯಾನ್ ಬಿ ಎನ್ಶೂರಿಂಗ್ ಬಿ ಅದರ್ ಟು ದ ಫಾಲೋಯಿಂಗ್ ಕ್ರೈಟೀರಿಯಾ. ಅಂದರೆ ಡಿಗ್ರಿ ಕಾಂಪ್ರೆನ್ಸಿವ್ನೆಸ್, ಅಂದರೆ ನಾವು ಈ ಕೆಳಗಿನ ಮಾನದಂಡಗಳನ್ನು ಅನುಸರಿಸುವಾಗಿನ ಡೇಟಾ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು. ಅಂದರೆ ಡಿಗ್ರಿ ಕಂಪ್ರೆನ್ಸಿವ್ನೆಸ್, ನೆಕ್ಸ್ಟ್ ಡಿಗ್ರಿ ವ್ಯಾಲಿಡಿಟಿ, ಡಿಗ್ರಿ ಕನ್ಸೆನ್ಸಸ್, ನೆಕ್ಸ್ಟ್ ಡಿಗ್ರಿ ಯೂಸಬಿಲಿಟಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿಗ್ರಿ ಆಫ್ ಕಂಪ್ರೆನ್ಸಿವ್ನೆಸ್, ಅಂದರೆ ಸಮಗ್ರತೆ ಅಂತ ಹೇಳ್ತೀವಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಫಸ್ಟ್ನೇ ಆಪ್ಷನ್ನು. ಇನ್ನು ನೆಕ್ಸ್ಟು ಲಾಸ್ಟ್ನೇ ಕ್ವಶನ್ MCQನಲ್ಲಿ, ವಾಟ್ ಟೈಪ್ಸ್ ಆಫ್ ಡಾಟಾ ಪ್ರಿಮರಿಲಿ ಯೂಸ್ಡ್ ಇನ್ HR ಅನಾಲಿಟಿಕ್ಸ್. ಅಂದರೆ ಕಸ್ಟಮರ್ ಡಾಟಾ, ಅಂದರೆ HR ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ ಯಾವ ರೀತಿಯ ಡೇಟಾಗಳನ್ನು ಬಳಸಲಾಗುತ್ತದೆ. ಅದಕ್ಕೆ ಆಪ್ಷನ್ ಕಸ್ಟಮರ್ ಡಾಟಾ, ಫಿನಾನ್ಷಿಯಲ್ ಡಾಟಾ, ಎಂಪ್ಲಾಯಿ ಡಾಟಾ, ಪ್ರಾಡಕ್ಟ್ ಡಾಟಾ. ಸೊ ಇದಕ್ಕೆ ಆಪ್ಷನ್ ಅಂತ ನೋಡೋದಾದರೆ ಫಸ್ಟ್ ಆಪ್ಷನ್ ರೈಟ್ ಆಪ್ಷನ್ ಎಂಪ್ಲಾಯಿ ಡಾಟಾ ಇದಕ್ಕೆ ಆನ್ಸರ್ ಆಗಿರುತ್ತೆ. ನಾವು ಪ್ರೈಮರಿಯಾಗಿ HR ಅನಾಲಿಟಿಕಲ್ ಯೂಸ್ ಮಾಡುವಂಥದ್ದೇ ಎಂಪ್ಲಾಯಿ ಡಾಟಾ, ಅಂದರೆ ಉದ್ಯೋಗಿಗಳ ಡಾಟಾ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದು ನಿಮಗೆ MCQ ಕ್ವಶನ್ ಆಯಿತು. ಅದೇ ರೀತಿ 2 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ ಬರ್ತವೆ ಅಂತ ನೋಡೋಣ ಬನ್ನಿ. ಸೊ ನೋಡಿ ಗೈಸ್, ಮೊದಲಾಗಿ ಅದರಲ್ಲಿ ಫಸ್ಟ್ನೇ ಕ್ವಶನ್ನು 2 ಮಾರ್ಕ್ಸಿಗೆ
ವಾಟ್ ಈಸ್ HR ಸ್ಕೋರ್ ಕಾರ್ಡ್ ಅಂದರೆ ಮಾನವ ಸಂಪನ್ಮೂಲ ಅಂಕಪಟ್ಟಿ ಎಂದರೇನು, ಅದು ಮೀನಿಂಗ್ನ ನೀವು ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಡಿಫೈನ್ ಡಾಟಾ ಕಲೆಕ್ಷನ್ ಅಂದರೆ ಡೇಟಾ ಸಂಗ್ರಹವನ್ನು ವ್ಯಾಖ್ಯಾನಿಸಿ. ಅಂದರೆ ಡಾಟಾ ಕಲೆಕ್ಷನ್ಸ್ ಇದೆಯಲ್ವಾ, ಇದನ್ನ ಡೆಫಿನೇಷನ್ ನಾವಿಲ್ಲಿ ಬರಿಬೇಕಾಗತ್ತೆ. ಅಂದರೆ ಈಗ ನಮಗೆ ಜಾರ್ಲ್ಸ್ ಬೆಡ್ಜ್ ಅಂತ ಯಾರೋ ಬರ್ತಾರೆ, ಅದು ಡೆಫಿನೇಷನ್ನ ನೀವಿಲ್ಲಿ ಬರಿಬೇಕು. ಓಕೆನಾ. ನೆಕ್ಸ್ಟು ಅಂದರೆ ಅವ್ರದ್ದೇ ಬರಿಬೇಕು ಅಂತೆಲ್ಲ, ನಿಮ್ಗೆ ಯಾವುದೇ ಇಷ್ಟವಾಗಿರೋ ಆ ಥರನ ಬರೋದ್ರು ನಡೆಯುತ್ತೆ. ನೆಕ್ಸ್ಟು ವಾಟ್ ಡೂ ಯು ಮೀನ್ ಬೈ ವಾಲಂಟರಿ ಟರ್ನ್ ಓವರ್ ಅಂದರೆ ಸ್ವಯಂ ಪ್ರೇರಿತ ವಹಿವಾಟು ಎಂದರೆ ಏನು. ವಾಲಂಟರಿ ಟರ್ನ್ ಓವರ್ನ ಮೀನಿಂಗ್ನ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ ಟು ಪ್ರಿಡಿಕ್ಟಿವ್ ಅನಾಲಿಟಿಕಲ್ ಟೂಲ್ಸ್ ಅಂದರೆ ಯಾವುದಾದರೂ 2 ಭವಿಷ್ಯ ಸೂಚಕ ಸಾಧನಗಳನ್ನು ಉಲ್ಲೇಖಿಸಿ. ಅಂದರೆ ಪ್ರಿಡಿಕ್ಟಿವ್ ಅನಾಲಿಟಿಕಲ್ ಟೂಲ್ ಇದೆಯಲ್ಲ, ಅವು ಯಾವುದಾದ್ರು 2 ಟೂಲ್ಗಳನ್ನ ನೀವು ಬರೆದ್ರೆ ಎನಫ್ ಸಾಕಾಗುತ್ತೆ. ನೆಕ್ಸ್ಟ್ ವಾಟ್ ಆರ್ ದ ವ್ಯಾಲ್ಯೂ ಪ್ರಾಪೊಸಿಷನ್ಸ್ ಅಂದರೆ ಮೌಲ್ಯದ ಪ್ರತಿಪಾದನೆಗಳು ಯಾವುವು. ಅಂದರೆ ವ್ಯಾಲ್ಯೂ ಪ್ರಾಪೊಸಿಷನ್ಸ್ ಮೀನಿಂಗ್ನ ನೀವು ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 4 ಮಾರ್ಕ್ಸಿಗೆ. ಸೊ ಈ 5 ಕ್ವಶನ್ಸ್ ಸಹ ಇಂಪಾರ್ಟೆಂಟು, ಯಾವ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿಯೂ ರಿಪೀಟೆಡ್ ಆಗೋ ಕ್ವಶನ್ಸು ಸಹ ಹೌದು ಅಂತ ಹೇಳ್ತಾ ಬನ್ನಿ ಗೈಸ್ ನೋಡೋಣ. ಸೊ 4 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ ಅಂತ ನೋಡೋದಾದರೆ, ಎಕ್ಸ್ಪ್ಲೈನ್ HR ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಂದರೆ ಮಾನವ ಸಂಪನ್ಮೂಲ ನಿರ್ಧಾರ ತೆಗೆದುಕೊಳ್ಳುವ ಪ್ರತಿಕ್ರಿಯೆಯನ್ನು ವಿವರಿಸಿ. ಅಂದರೆ ಆಯ್ತಲ್ವಾ, ಅಂದರೆ HR ಡಿಸಿಷನ್ಸ್ ಮೇಕಿಂಗ್ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾನೆ ಅಷ್ಟೇ. ಅಂದರೆ ಈಗ ಎಕ್ಸ್ಪ್ಲೈನ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ನ ಮೀನಿಂಗ್ನ ಬರೆದು ಅನಂತರ ಪಾಯಿಂಟ್ಸ್ನ ಬರೆದು ಅನಂತರ ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ LAMP ಫ್ರೇಮ್ವರ್ಕ್ ಅಂದರೆ ಲ್ಯಾಂಪ್ ಫ್ರೇಮ್ವರ್ಕ್ ಎಂದರೇನು. ಲ್ಯಾಂಪ್ ಫ್ರೇಮ್ವರ್ಕ್ನ ಮೀನಿಂಗ್ನ ಬರೆದು ಅದ್ರ ಆಬ್ಜೆಕ್ಟಿವ್ಸ್ನ ಬರೆದು ಅಡ್ವಾಂಟೇಜಸ್ನ ಬರೆದ್ರೆ ಸಾಕಾಗುತ್ತೆ, ಅಥವಾ ಇಂಪಾರ್ಟೆನ್ಸ್ನ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ಬ್ರೀಫ್ಲಿ ಪ್ರಿಡಿಕ್ಟಿವ್ ಹ್ಯೂಮನ್ ರಿಸೋರ್ಸ್ ಅನಾಲಿಟಿಕ್ಸ್ ಅಂದರೆ ಸಂಕ್ಷಿಪ್ತವಾಗಿ ಮುನ್ಸೂಚನಾ ಮಾನವ ಸಂಪನ್ಮೂಲ ವಿಶ್ಲೇಷಣೆಯನ್ನು ವಿವರಿಸಿ. ಸೊ ಅದನ್ನ ಬ್ರೀಫ್ಲಿಯಾಗಿ ಪ್ರಿಡಿಕ್ಟಿವ್ ಮಾಡೋವಂಥದ್ದನ್ನ ಪಾಯಿಂಟ್ಸ್ನ ಬರೆದ್ರೆ ಸೊ ಏನಫ್ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡಿ, ಸೊ 5ನೇ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ HR ಡ್ಯಾಶ್ ಬೋರ್ಡ್ ಅಂದರೆ ಮಾನವ ಸಂಪನ್ಮೂಲ ಡ್ಯಾಶ್ ಬೋರ್ಡನ್ನು ವಿವರಿಸಿ. ಓಕೆ, HR ಡ್ಯಾಶ್ ಬೋರ್ಡ್ನ ಮೀನಿಂಗ್ನ ಬರೆದು ಅನಂತರ ಅದ್ರದ್ದು ಇಂಪಾರ್ಟೆನ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ HR ರಿಪೋರ್ಟಿಂಗ್. HR ರಿಪೋರ್ಟಿಂಗ್ ಅಂದರೆ ಏನು, ಮೀನಿಂಗ್ನ ಬರೀತೀರಾ, ಅನಂತರ ಅದ್ರ ಪಾಯಿಂಟ್ಸ್ನ ಬರೆದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೋಟ್ನ ಬರೀತೀರಾ. ಓಕೆ ಎನಫ್. ಅಂದರೆ ಮಾನವ ಸಂಪನ್ಮೂಲ ವರದಿಯನ್ನು ಟಿಪ್ಪಣಿಯನ್ನು ಬರೀರಿ ಅಂತ ಹೇಳಿದ್ದಾನೆ, ಅದನ್ನ ನೀವು ಬರಿಬೋದು. ಅಂದರೆ ಅದನ್ನ ನೀವು ಥಿಯರಿ ವೈಸೇ ಬರ್ಕೊಂತ ಹೋಗಿ. ಓಕೆನಾ. ಸೊ ಇಷ್ಟು ನಿಮಗೆ 4 ಮಾರ್ಕ್ಸಿಗಾದರೆ, ಇನ್ನು 12 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ ಬರ್ತವೆ ಅಂತ ನೋಡೋದಾದರೆ, ಸೊ 12 ಮಾರ್ಕ್ಸಿಗೆ ಫಸ್ಟ್ ಕ್ವಶನ್, ಡಿಸ್ಕಷನ್ ಇನ್ ಡೀಟೇಲ್ಸ್ ದ ಸೈನಿಂಗ್ ಆಫ್ ಹ್ಯೂಮನ್ ರಿಸೋರ್ಸ್ ಟು ಬಿಸ್ನೆಸ್ ಥಾಟ್. ಓಕೆ, ಥಾಟ್ HR ಅನಾಲಿಟಿಕ್ಸ್ ಅಂದರೆ ಮಾನವ ಸಂಪನ್ಮೂಲವನ್ನು ಮಾನವ ಸಂಪನ್ಮೂಲ ವಿಶ್ಲೇಷಣೆಯ ಮೂಲಕ ವ್ಯವಹಾರಕ್ಕೆ ಜೋಡಿಸುವ ಬಗ್ಗೆ ವಿವರಿಸಿ. ಅಂದರೆ ನೀವು ಹ್ಯೂಮನ್ ರಿಸೋರ್ಸ್ ಏನು ಬಂದಿರ್ತವೆ HR ಅನಾಲಿಟಿಕ್ಸ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಬರ್ಕೊಂತ ಹೋಗಬೇಕು. ಇದು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, HR ಅನಾಲಿಟಿಕ್ಸ್ ಆಸ್ ಎ ಬೆಟರ್ ಟೂಲ್ಸ್ ಫಾರ್ HR ಡಿಸಿಷನ್ಸ್ ಅಥವಾ ಡಿಸ್ಕಸ್ ಅಂದರೆ ಮಾನವ ಸಂಪನ್ಮೂಲ ನಿರ್ಧಾರಗಳಿಗೆ ಮಾನವ ಸಂಪನ್ಮೂಲ ವಿಶ್ಲೇಷಣೆ ಉತ್ತಮ ಸಾಧನವಾಗಿದೆ, ಚರ್ಚಿಸಿ ಅಂತ ಹೇಳಿದ್ದಾನೆ. ಅಂದರೆ HR ಡಿಸಿಷನ್ಸ್ನ ಮೀನಿಂಗ್ನ ಬರೀತೀರಾ, ಅದ್ರ ಟೂಲ್ಗಳನ್ನ ಎಕ್ಸ್ಪ್ಲೇನ್ ಅಂದರೆ ಟೈಪ್ಸ್ನ ಅದೆಲ್ಲ ಬರೆದುಬಿಟ್ಟು ಅನಂತರ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ HR ಡಾಟಾ ಕ್ವಾಲಿಟಿ. ನೆಕ್ಸ್ಟ್ ಡಾಟಾ ಕಲೆಕ್ಷನ್ಸ್ ಅಂದರೆ ಮಾನವ ಸಂಪನ್ಮೂಲ ಡೇಟಾ ಮತ್ತು ಡೇಟಾ ಗುಣಮಟ್ಟ ಮಾಹಿತಿ ಸಂಗ್ರಹ. ಈ 2 ಪಾಯಿಂಟ್ಸ್ ಇದೆಯಲ್ವಾ, ಇದಕ್ಕೂ ಅಂದರೆ AB ಅಂತ ಇದ್ದು ಇದಕ್ಕೆ 6 ಮಾರ್ಕ್ಸು, ಇದಕ್ಕೆ 6 ಮಾರ್ಕ್ಸು, ಈ ರೀತಿ ಅಲೋಕೇಶನ್ಸ್ ಆಗುತ್ತೆ. ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಅಂದರೆ ನೋಟ್ ಆನ್ ಬರೀರಿ ಅಂತ ಹೇಳಿದ್ದಾನೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ನೀಡ್ಸ್ ಆಫ್ HR ಅನಾಲಿಟಿಕ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಫ್ಯೂಚರ್ ಹ್ಯೂಮನ್ಸ್ ರಿಸೋರ್ಸ್ ಅಂದರೆ ಭವಿಷ್ಯದ ಮಾನವ ಸಂಪನ್ಮೂಲಗಳನ್ನು ಅರ್ಥ ಮಾಡಿಕೊಳ್ಳಲು ಮಾನವ ಸಂಪನ್ಮೂಲ ವಿಶ್ಲೇಷಣೆ ಅಗತ್ಯವನ್ನು ಚರ್ಚಿಸಿ. HR ಅನಾಲಿಟಿಕ್ಸ್ನ ನೀಡ್ಸ್ಗಳನ್ನ ಬರೀಬೇಕು, ಅದ್ರ ಅಂಡರ್ಸ್ಟ್ಯಾಂಡಿಂಗ್ನ ಫ್ಯೂಚರ್ ಗೋಲ್ಗಳನ್ನ ರಿಸೋರ್ಸಸ್ಗಳನ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ HR ಆಪ್ಟಿಮೈಸೇಷನ್ ಥ್ರೋಟ್ HR ಅನಾಲಿಟಿಕ್ಸ್. ಅಂದರೆ ಮಾನವ ಸಂಪನ್ಮೂಲ ವಿಶ್ಲೇಷಣೆಯ ಮೂಲಕ ಮಾನವ ಸಂಪನ್ಮೂಲ ಆಪ್ಟಿಮೈಸೇಷನ್ ಅನ್ನು ಚರ್ಚಿಸಿ. ಅಂದರೆ HR ಆಪ್ಟಿಮೈಸೇಷನ್ ಥ್ರೋ ಆಫ್ HR ಅನಾಲಿಟಿಕ್ಸ್ ಇದೆಯಲ್ವಾ, ಸೊ ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಇದು ನೋಡೋದಲ್ವಾ, ನೀವು HR ಅನಾಲಿಟಿಕ್ಸ್ನ ಬಗ್ಗೆ ಇರುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಇದರಲ್ಲಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಇಸ್ ಅ ಥ್ರೂ, ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದನ್ನೇ ಸಹ ನೀವು ನೋಡ್ಕೊಬೋದು ಅಂತ ಹೇಳ್ತಾ, ಮತ್ತು ಥಿಯರಿ ವೈಸ್ ನೋಡ್ಕೊತಾನೆ ಅವರೇ ನೀವು ಸಿಲೆಬಸ್ನ ಪ್ರಕಾರ ಓದ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋ ಸಿಗೋಣ. ನೆಕ್ಸ್ಟ್ KJK ಕ್ಲಾಸ್ಗಳಿಗೆ
ಯಾವಿದಾವಲ್ವಾ, ಓಕೆ, ಅವು ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಮತ್ತೊಂದು ಸಿಗ್ತೀನಿ.